ಹಾಯ್, ವೆಲ್ಕಮ್ ಟು ಮನೋರಮ ಚಾನಲ್. ಇವತ್ತು ನಾನು ನಮ್ಮ ಅಜ್ಜಿ ನನಗೆ ಹೇಗೆ ಸೊಪ್ಪಿನ ಸಾಂಬಾರನ್ನ ಮಾಡೋದು ಹೇಳ್ಕೊಟ್ಟಿದ್ರು. ಆ ಥರ ಚಕ್ಕೊತ್ತ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಹೇಗೆ ಸೊಪ್ಪಿನ ಸಾಂಬಾರು ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ನಾನು ಒಣಮೆಣಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 1 ಬೆಳ್ಳುಳ್ಳಿ ಮತ್ತು 2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ತೊಗರಿ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಅಳತೆಗೆ ನಾನು 1 ಗ್ಲಾಸಷ್ಟು 1-1.5 ಗ್ಲಾಸಷ್ಟು ಬೇಳೆನ ಈ ಗ್ಲಾಸಲ್ಲಿ ತೊಗೋತೀನಿ ಸಾಕು. ಈಗ ಕುಕ್ಕರಿಗೆ ಬೇಳೆನ ತೊಳೆದು ಹಾಕೊತಾ ಇದ್ದೀನಿ. ಬೇಳೆನ ಎಷ್ಟು ನಿಮಗೆ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ನಾನು 1 ಕಟ್ಟಷ್ಟು ಚಕ್ಕೊತ್ತ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು 4 ಜನಕ್ಕೆ ಆಗುತ್ತೆ 1 ಕಟ್ ಸೊಪ್ಪು. ಈಗ 1 ಈರುಳ್ಳಿನ ತಗೊಂಡಿದ್ದೀನಿ ಮತ್ತು 1 ಬೆಳ್ಳುಳ್ಳಿನ ನೀಟಾಗಿ ಸುಲ್ಕೊಂಡಿದ್ದೀನಿ. 5 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ. ಖಾರಕ್ಕೆ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ, ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಕೂಡ ಹಾಕೊಂಡಿದ್ದೀನಿ. ಸಾಂಬಾರಿಗೆ ಬೇಕಾದಷ್ಟು ಕ್ವಾಂಟಿಟಿ ನೀರನ್ನು ಯೂಸ್ ಮಾಡ್ಕೋಬೇಕು. ನಾನು 1 ಕಟ್ಟು ಸೊಪ್ಪನ್ನು ತೊಗೊಂಡಿರೋದ್ರಿಂದ ನಾನು 1 ಜಗ್ಗಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ನೀವು ಬರೀ ಚಕ್ಕೋತ ಅಂತಲ್ಲ, ಯಾವುದೇ ರೀತಿಯ ಮಿಕ್ಸ್ ಸೊಪ್ಪನ್ನ ನೀವು ಹಾಕಿ ಕೂಡ ಈ ರೀತಿ ಸೊಪ್ಪಿನ ಸಾಂಬಾರು ಮಾಡ್ಬೋದು. ಈಗ ಮುಚ್ಚಳನ ಮುಚ್ಚಿ 1-2 ಕೂಗು ಬರೋವರೆಗೂ ವೆಯ್ಟ್ ಮಾಡಿ ತಣ್ಣಗಾದ್ಮೇಲೆ ಅದನ್ನು ನಾವು ಓಪನ್ ಮಾಡಬೇಕು. ಸೆಪ್ರೇಟಾಗಿ ನಾನೊಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡು ಜಾರೊಳಗಡೆ ಹಾಕ್ಕೊಂಡಿದ್ದೀನಿ. ನಾನು ಬೇಯಿಸೋದಕ್ಕೆ ಏನೇನು ಹಾಕಿದ್ದೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಅಷ್ಟನ್ನು ಎತ್ಕೊಂಡು ನಾನು ಇವಾಗ 1 ರೌಂಡ್ನ ರುಬ್ಕೊತೀನಿ. ನಾನು ಏನೇನು ಹಾಕಿದ್ದೆ ಅದೆಲ್ಲನೂ ಎತ್ಕೊಂಡಿದ್ದೀನಿ. ಇದನ್ನು ನಾನಿವಾಗ 1 ರೌಂಡ್ ರುಬ್ಕೊತೀನಿ ಸ್ವಲ್ಪ ನೀರು ಹಾಕಿ. ಈ ರೀತಿ ನುಣ್ಣಗೆ ರುಬ್ಬಿದ ಮೇಲೆ ನಾವು ಬೇಯಿಸ್ಕೊಂಡಿದ್ದಂಥ ಪೂರ್ತಿ ಸೊಪ್ಪನ್ನು ಇದೇ ಜಾರೊಳಗಡೆ ನಾನೀಗ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಎಲ್ಲ ಸೊಪ್ಪನ್ನು ಕೂಡ ಎತ್ಕೊಂಡಿದ್ದೀನಿ. ಬೆಂದಿರೋ ಅಂಥ ಸೊಪ್ಪನ್ನ ಜಾಸ್ತಿ ರುಬ್ಕೋಬಾರ್ದು, 10 ಸೆಕೆಂಡ್ ರುಬ್ಬಿದ್ರೆ ಸಾಕು. ಬೆಂದಿರೋ ಅಂಥ ಬೇಳೆ ಮತ್ತು ನೀರಿಗೆ ನಾನೀಗ ರುಬ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಹಾಕಿದ ಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ಕೂಗನ್ನು ಕೂಗಿಸಿದ್ರೆ ಸಾಕು. ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗೋಗಿರುತ್ತೆ. ನೋಡಿ, ನಾನು ತೋರಿಸ್ತೀನಿ ಹೇಗೆ ಆಗಿರುತ್ತೆ ಅಂತ. ಮತ್ತೆ ಅದೇ ಕುಕ್ಕರಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನೀಗ 2 ಕೂಗನ್ನು ಕೂಗಿಸ್ಕೊತೀನಿ ಸಾಕು. ಕುಕ್ಕರ್ ಕೂಗಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನಾನೀಗ ಅದೇ ಸಾಂಬಾರಿಗೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಗೆ 1 ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಮತ್ತು ಬಾಣಲಿ ಇವಾಗ 2 ಚೆನ್ನಾಗಿ ಕಾದಿದೆ. ನಾನೊಂದು ಗ್ಲಾಸಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು 10-12 ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಷ್ಟು ಹಾಕಿದ್ರೆ ಸಾಕು. ಕುಕ್ಕರ್ ಕೂಗಿದೆ, ಅದರಲ್ಲಿ ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾನಿವಾಗ ಈ ಒಗ್ಗರಣೆ ಒಳಗಡೆ ಹಾಕ್ಕೊತೀನಿ. ನೋಡಿ ನಾನು ಹೇಗೆ ಒಗ್ಗರಣೆಗೆ ಹಾಕ್ತೀನಿ ಅಂತೇಳಿ. ನೀವು ಮಿಕ್ಸ್ ಸೊಪ್ಪಿಂದ ಮಾಡ್ಬೋದು, ಬರೀ ಪಾಲಕ್ ಸೊಪ್ಪಿಂದ ಮಾಡ್ಬೋದು. ನೀವು ಯಾವುದೇ ರೀತಿ ಸೊಪ್ಪಿನ ಸಾಂಬಾರು ಮಾಡಿದ್ರೂ ಈ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ಸಾಂಬಾರು ಪುಡಿ ಹಾಕೋದಿಲ್ಲ, ಬಟ್ ನಾನು ಹಾಕಿದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಮತ್ತೊಂದು ಸರಿ ನಾವು ಒಲೆ ಮೇಲೆ ಇಟ್ಟು ಕುದಿಸ್ಕೊಳ್ಳೋಣ. ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಕುದಿ ಬಂದರೆ ಸಾಕು, ಆಫ್ ಮಾಡ್ಬೋದು. ನೋಡಿ, ನಾನು ಕುದಿಯೋವರೆಗೂ ವೆಯ್ಟ್ ಮಾಡ್ತಿದ್ದೀನಿ. ಅಷ್ಟೇ, ಸಾಂಬಾರು ಕುದ್ದಿದೆ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಸೊಪ್ಪಿನ ಸಾಂಬಾರು ಮಾಡೋದು ತುಂಬ ಸುಲಭ. ನನಗೆ ತುಂಬ ಇಷ್ಟ ಈ ರೀತಿ ಸೊಪ್ಪಿನ ಸಾಂಬಾರು ಮಾಡಿ ಮುದ್ದೆ ಅನ್ನಕ್ಕೆ ತಿನ್ನೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.